ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತ್ ಮಾಡುವ ವಿಧಾನ. ಇದಕ್ಕೆ ನಾನು MTR ಶಾವಿಗೆ ತೊಗೊಂಡಿದ್ದೀನಿ. ಬ್ಯಾಂಬಿನ್ ಶಾವಿಗೆ ಆದರೂ ತೊಗೋಬೋದು. ಇದನ್ನು ಮೀಡಿಯಮ್ ಫ್ಲೇಮ್ ಅಥವಾ ಸ್ವಲ್ಪ ಸಣ್ಣ ಉರಿಯಲ್ಲೂ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಮಾಡೋದರಿಂದ ಶಾವಿಗೆ ಮುದ್ದೆ ಆಗುವುದಿಲ್ಲ, ಚೆನ್ನಾಗಿ ಬಿಡಿ ಬಿಡಿಯಾಗಿ ಇರುತ್ತೆ. ಇದನ್ನು ನೀರಲ್ಲಿ ಬೇಯಿಸ್ಕೋಬೇಕು. ಹಾಗಾಗಿ ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡು ತುಂಬ ನೀರು ಇರಬೇಕು. ಶಾವಿಗೆ ಮುಳುಗೋಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಇಟ್ಕೊಂಡಿರಬೇಕು. ಇದು ಚೆನ್ನಾಗಿ ಕುದಿಯಲು ಬಿಡಬೇಕು. ನಾನು ಇದಕ್ಕೆ ಮಸಾಲೆ ಶಿಜ್ವಾನ್ ಫ್ರೈಡ್ ರೈಸ್ ಮಸಾಲೆ ಬಳಸ್ತಾ ಇದ್ದೀನಿ. ಸಣ್ಣಗೆ ಹಚ್ಚಿರುವ ಈರುಳ್ಳಿ ರೆಡಿ ಇಟ್ಕೋಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಉದ್ದಿನಬೇಳೆ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದು ಮಿಡ್ಲು ಶಾವಿಗೆ ಮೆತ್ತಗಿರುತ್ತೆ, ಬೇಳೆ ಒಂಥರ ರೋಸ್ಟಾಗಿ ಕಟುಮ್ ಅಂತ ಚೆನ್ನಾಗಿ ಅನಿಸುತ್ತೆ. ಇದೆಲ್ಲ ಫುಲ್ಲು ಶಾವಿಗೆ ಚಟ್ ಅಂದಮೇಲೆ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ ಈರುಳ್ಳಿನ ಹಾಕಿಬಿಟ್ಟು ಅದ್ರ ಒಳಗಡೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಕಲಸಿ ನಾವು ಬೇಯಿಸೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ. ಇದು ಪ್ರಾಸೆಸ್. 2 ಮಿನಿಟ್ಸಿಗೆ ಒಂದು ಸರಿ ಅದನ್ನು ಕಲಿಸ್ತಾ ಇರಬೇಕು ಮತ್ತು ಮುಚ್ಚಿಟ್ಟರೆ ಬೇಗ ಬೇಯುತ್ತೆ. ಈ ಕಡೆ ನೀರು ಕುದಿದು ಸ್ಟಾರ್ಟ್ ಆಗಿದೆ. ಸೊ ಈ ಥರ ಬಬಲ್ಸ್ ಎಲ್ಲ ಬಂದ ನಂತರ ನಾವು ಹುರಿದು ರೆಡಿಯಾಗಿ ಇಟ್ಕೊಂಡಿರೋ ಶಾವಿಗೆನ ಇದರಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಾಕಬೇಕು. ಒಂದೇ ಕಡೆ ಹಾಕಬಾರ್ದು, ಯಾವುದೇ ರೀತಿ ಕಲಸೋಕ್ಕೆ ಹೋಗಬಾರ್ದು. ಅದನ್ನು ಕುದಿಯಲು ಬಿಡಬೇಕು. ಅರ್ಧ ಮುಚ್ಚಳ ಮಾತ್ರ ಮುಚ್ಚಬೇಕು. ಫುಲ್ ಮುಚ್ಚಿದರೆ ಉಪ್ಪು ಬಿಡೋ ಚಾನ್ಸಸ್ ಇರುತ್ತೆ. ಈರುಳ್ಳಿ ಸ್ವಲ್ಪ ಬೆಂದಿದೆ, ಹಾಗೆ ಈ ಥರ ಕಲಿಸ್ತಾ ಇದ್ದರೆ ಅದು ಫುಲ್ಲು ಬೇಯುತ್ತೆ. ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಕಲಿಸ್ಕೋಬೇಕು. ಒಂದು 5 ನಿಮಿಷ ಅಥವಾ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ಅದು ನಾವು 2 ಬೆರಳಿಂದ ಶಾವಿಗೆನ ಹಿಂಗೆ ಮುರಿದ್ರೆ ಅದಾಗಲೇ ಕಟ್ಟಾಗುತ್ತೆ, ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಈಗ ಇದು ಒಂದು ತೂತಿನ ಜಲ್ಡಿಯಲ್ಲಿ ಇದನ್ನೆಲ್ಲ ಸೋಸ್ಕೋಬೇಕು, ಅಥವಾ ಈ ಥರ ಜಾಲಿ ಸೌಟಿಂದ ಸಪ್ರೇಟನ್ನು ಮಾಡ್ಕೋಬೋದು. ಬಿಸಿದೆಲ್ಲ ನೀರೆಲ್ಲ ತೆಗೆದ ನಂತರ ಇದನ್ನು ತಣ್ಣೀರಲ್ಲಿ ತಪ್ಪದೆ ತೊಳಿಲೇಬೇಕು. ತಣ್ಣೀರಿನಿಂದ ತೊಳೆದೇ ಇಲ್ಲದ್ರೆ ಅದು ಎಲ್ಲ ಮೆತ್ತಿಗೆ ಅದು ಅಂಟ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ. ತುಂಬ ಬಿಡಿ ಬಿಡಿ ಆಗೋದಿಲ್ಲ. ತಣ್ಣೀರಲ್ಲಿ ಎಲ್ಲ ಕಡೆ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದ್ರ ಒಳಗಡೆ ಅರಿಶಿನ, ಉಪ್ಪು ಆಲ್ರೆಡಿ ಹಾಕಿದ್ದೀವಿ. ಇವಾಗ ಉಪ್ಪು, ಖಾರ, ಫ್ರೈಡ್ ರೈಸ್ ಮಸಾಲ ಇದನ್ನೆಲ್ಲವನ್ನು ಹಾಕಿ ಸ್ವಲ್ಪ ಉರಿ ಸಣ್ಣ ಇಟ್ಕೊಂಡು ಚೆನ್ನಾಗೆ ಕಲಿಸ್ಕೋಬೇಕು. ಇದಕ್ಕೂ ಮುಂಚೆ ನಾನು ಒಗ್ಗರಣೆಯನ್ನು ಸಣ್ಣ ಬಾಣಲೆಯಲ್ಲಿ ಮಾಡ್ಕೊಂಡಿದ್ದೆ. ಇವಾಗ ಇದೆಲ್ಲ ನೀರು ತೆಗೆದು ಎಲ್ಲ ಖಾಲಿ ಆಯ್ತಲ್ವ, ಮತ್ತು ದೊಡ್ಡ ಬಾಣಲೆಯಲ್ಲಿ ಅದನ್ನು ಶಿಫ್ಟ್ ಮಾಡಿಕೊಂಡು ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಲ್ಸೋಕ್ಕೆ ಈಸಿ ಆಗುತ್ತೆ. ಇವಾಗ ಆಲ್ರೆಡಿ ನಾವು ತಣ್ಣೀರಲ್ಲಿ ತೊಳೆದು ರೆಡಿ ಇಟ್ಕೊಂಡಿರೋಂಥ ಶಾವಿಗೆನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಬಿಡಿ ಬಿಡಿ ಇರುತ್ತೆ. ನೀವು ಸಂಜೆ ತಿಂದ್ರೂ ಇದು ಯಾವುದೇ ರೀತಿ ಮುದ್ದೆ ಆಗೋದಿಲ್ಲ. ಸಂಜೆ ಅನ್ನಷ್ಟೇ ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಸಣ್ಣ ಉರಿಟ್ಕೊಂಡು ಹುರ್ಕೋಬೋದು ಆವಾಗವಾಗ. ಇವಾಗ ಶಾವಿಗೆ ಬಾತ್ ರೆಡಿಯಾಗಿದೆ. ರೆಡಿ ಟು ಈಟ್.